ನಟಿ ರಮ್ಯಾ ರಾವ್ಗೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ಕೊಟ್ಟಿದ್ದಾರೆ ಅಂತಷ್ಟೇ ಪೇಪರ್ನಲ್ಲಿ ನೋಡಿದೆ. ಸಿಬಿಐ ಕೊಟ್ಟಿದ್ರೆ ಅವರು ತನಿಖೆ ಮಾಡ್ತಾರೆ, ಆದರೆ ಸರ್ಕಾರಕ್ಕೆ ಸಿಬಿಐ ಅನುಮತಿ ಕೇಳಿಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸಿಬಿಐಗೆ ಕೊಟ್ಟಿದ್ದಾರೆ ಅಂತಷ್ಟೇ ಪೇಪರ್ ನಲ್ಲಿ ನೋಡಿದ್ದೆ. ನಮ್ಮ ಗೃಹ ಸಚಿವರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ನೋಡಿ, ಬರೀ ಪೇಪರ್ ನಲ್ಲಿ ನೋಡಿದ್ರಂತೆ. ಸಿಬಿಐಗೆ ಕೊಟ್ಟಿದ್ರೆ ಅವರು ತನಿಖೆ ಮಾಡ್ತಾರೆ, ಆದ್ರೆ ಸರ್ಕಾರಕ್ಕೆ ಸಿಬಿಐ ಅನುಮತಿ ಕೇಳಿಲ್ಲ. ಸಿಬಿಐ ಯಾವುದೇ ರೀತಿ ಅನುಮತಿಯನ್ನ ಸರ್ಕಾರಕ್ಕೆ ಕೇಳಿಲ್ಲ. ಡಿಆರ್ಐನವರು ಕೊಟ್ಟಿರಬಹುದು, ನಮಗೇನು ಕೂಡ ಕೇಳಿಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಗ್ಲಾಕೊಂಡಿದ್ದಾರೆ ರಮ್ಯಾ ರಾವ್ ಅವರು. ಡಿಆರ್ಐನವರು ಕೂಡ ಡ್ರಿಲ್ ಮಾಡಿಬಿಟ್ಟಿದ್ದಾರೆ, ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿ. ಆಕೆಗೆ ಈ ಗೋಲ್ಡ್ ಎಲ್ಲಿಂದ ಬಂತು, ಹೇಗ್ ಬಂತು, ಗೋಲ್ಡ್ ಪರ್ಚೇಸ್ಗೆ ಹಣ ಕೊಟ್ಟವ್ರು ಯಾರು, ಎತ್ತ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಸಾಕಷ್ಟು ಮಾಹಿತಿಯನ್ನ ಕೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಬಿಐ ಎಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕೊಟ್ಟಿದ್ದಾರೆ ಅಂತ ಅಷ್ಟೇ ಪೇಪರಲ್ಲಿ ನೋಡಿದ್ದೇನೆ. ಸಿಬಿಐ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಅದರ ತನಿಖೆನಲ್ಲಿ ಏನು ಬರುತ್ತೆ ಅದ್ರ ಮೇಲೆ ಅವರೇ ಕ್ರಮ ತಗೊಳ್ಳೋದು, ನಾವು ತಗೊಳ್ಳೋದಿಲ್ಲ, ಅವರೇ ಕ್ರಮ ತಗೊಳ್ತಾರೆ ಸಿಬಿಐನವರು. ಆದರೆ ಸಿಬಿಐ ಸಾಮಾನ್ಯವಾಗಿ ಸ್ಟೇಟ್ ಪೊಲೀಸ್ಗೆ ಅಥವಾ ಸ್ಟೇಟ್ ಗೌರ್ಮೆಂಟಿಗೆ ಕೇಳ್ತಾರೆ. ಈಗ ಆ ಪದ್ಧತಿನೇ ಹೊರಟೋಗಿದೆ. ಸುವೋಮೋಟೋ ಅವರು ತಗೊಂಡಿದ್ದಾರೆ, ಯಾರನ್ನೂ ಸ್ಟೇಟ್ ಗೌರ್ಮೆಂಟಿಗೇನು ನಮ್ಗೆ ಯಾರನ್ನೂ ಕೇಳಿಲ್ಲ. ಅವ್ರ ಪಾಡಿಗೆ ಅವರು ಡಿಆರ್ಐನವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಸಿಬಿಐಗೆ, ಅವರು ಸಿಬಿಐ ತಗೊಂಡಿದ್ದಾರೆ. ಅಲ್ಲ, ನಾವು ಅದೇ ಹೇಳಿದ್ವಲ್ಲ, ನಮ್ಮನ್ನು ಕೇಳಿಲ್ಲ. ಅವರು ನಮ್ಮನ್ನು ಕೇಳಿದರೆ ನಾವು ಕೊಡ್ಬೋದಿತ್ತು ಅಥವಾ ತಿರಸ್ಕಾರ ಮಾಡ್ಬೋದಿತ್ತು. ಅದು ನಮ್ಮನ್ನೇನು ಕೇಳಿಲ್ಲ. ಅವರು ಸುವೋಮೋಟೋ ಕೆಲವು ಸಂದರ್ಭದಲ್ಲಿ ಮಾಡಿದ್ದಾರೆ ಹಿಂದೆ, ಆದರೆ ಈ ಕೇಸ್ನಲ್ಲಿ ಅವರು ತಗೊಂಡಿರೋದ್ರಿಂದ ಇನ್ವೆಸ್ಟಿಗೇಷನ್ ಅವರು ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಕೊಟ್ಟಿದ್ದಾರೆ ಅಂತ ಅಷ್ಟೇ ಪೇಪರಲ್ಲಿ ನೋಡಿದ್ದೇನೆ. ಸಿಬಿಐ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಅದರ ತನಿಖೆನಲ್ಲಿ ಏನು ಬರುತ್ತೆ ಅದ್ರ ಮೇಲೆ